टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ऑफिस इंदा ಈಚೆ ಸಿಸ್ಟರ್ ಸೊ 5,67,300 ಆಫೀಸ್ ಇಂದ ಈಚೆ ಸಿಸ್ಟರ್ ಸೊ 5,67,300 ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಮಾಧ್ಯಮ ಸ್ನೇಹಿತರಿಗೆ ಸ್ವಲ್ಪ ತಡವಾಗಿ ಯಾಕೆಂದ್ರೆ ಕ್ಯಾಬಿನೆಟ್ ಆದ್ಮೇಲೆ ಒಂದು ಎಮರ್ಜೆನ್ಸಿ ಪಕ್ಷದ ಕಚೇರಿ ವಿಚಾರದಲ್ಲಿ ಒಂದು ಸಭೆ ಕರೆದಿದೆ. ತಮ್ಮೆಲ್ಲ ಗೊತ್ತಿದೆ, ಕಳೆದ 6-7 ತಿಂಗಳಿಂದ ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆಯ ನೋಂದಣಿ ನಡೀತು. ಈ ವರ್ಷ ಒಂದು ಹೊಸ ಮಾದರಿಯ ಎಲೆಕ್ಷನ್ ಅನ್ನ ನಡೀತು. ನಾನೇ ಪ್ರೆಸ್ ಕಾನ್ಫರೆನ್ಸ್ ಕೂಡ ಇದೇ ಜಾಗದಲ್ಲಿ ಕೂತ್ಕೊಂಡು ನೋಂದಣಿಗೆ ಚಾಲನೆಯನ್ನ ಕೊಟ್ಟಿದ್ದೆ. ಇವತ್ತು ಆ ಚುನಾವಣೆ ಎಲ್ಲ ಮುಗಿದಿದೆ. ಕಳೆದ ವಾರ ರಿಸಲ್ಟ್ ಕೂಡ ಅನೌನ್ಸ್ ಆಯಿತು. ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿನ್ನೆ ನಮ್ಮ ವರಿಷ್ಠರು 3 ಜನ ಅಭ್ಯರ್ಥಿಯನ್ನ ಅವರು ಇಂಟರ್ವ್ಯೂಗೆ ಕರೆದಿದ್ರು. ಏನೇ ರಿಸಲ್ಟ್ ಇದ್ರು ಕೂಡ ಚರ್ಚೆ ಮಾಡಿ ಯಾರು ಅರ್ಹತೆಯನ್ನ ಚೆಕ್ ಮಾಡಲಿಕ್ಕೆ ಕರೆದಿದ್ರು. ಆನ್ಲೈನ್ ಮುಖಾಂತರ ಬಹಳ ಸುಮಾರು ಆಲ್ಮೋಸ್ಟ್ 50% ಅಷ್ಟು 40-50% ಅಷ್ಟು ವಿವಿಧ ಟೆಕ್ನಿಕಲ್ ಇಶ್ಯೂಸ್ ಅಲ್ಲಿ ಮತಗಳು ರಿಜೆಕ್ಟ್ ಆಗಿವೆ. ಸೊ ಅನೌನ್ಸ್ಮೆಂಟ್ ಆಗಿದೆ. 3 ಜನರಿಗೆ ಏನು ನಮ್ಮ ದೆಹಲಿಯವರು ಆಹ್ವಾನಿಸಿದ್ರು, ಅಬ್ದುಲ್ ದೇಸಾಯಿ ಅಂತೇಳಿ ಅವರು 45,968 ಮತಗಳನ್ನು ಪಡ್ಕೊಂಡಿದ್ರು. ದೀಪಿಕಾ ರೆಡ್ಡಿಯವರು, ಶ್ರೀಮತಿ ದೀಪಿಕಾ ರೆಡ್ಡಿಯವರು 2,97,705 ಮತಗಳನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. HS ಮಂಜುನಾಥ್ ಅವರು 5,67,340 ಆಫೀಸಿಂದ ಈಚೆ ಸಿಸ್ಟರ್ ಸೊ 5,67,343 ಮತದಿಂದ ಗೆದ್ದು ಸುಮಾರು 2,71,638 ಅಂತರದಿಂದ ಅಂತೇಳಿ ಈಗಾಗಲೇ ನಮ್ಮ ACCಯ ಎಲೆಕ್ಷನ್ ಟೀಮು ಇವತ್ತು ಘೋಷಣೆ ಮಾಡಿದೆ. ಇವತ್ತು ವೇದಿಕೆ ಮೇಲೆ ನಮ್ಮ ಜಿಲ್ಲೆಯ ರಾಜ್ಯದ ಮಾಜಿ ಅಧ್ಯಕ್ಷರಾದಂಥ ಬಸನಗೌಡ ಪಾದಳ್ಳಿಯವರು ಇದ್ದಾರೆ. ನೂತನವಾಗಿ ಶಾಸಕರಾಗಿ ಆಯ್ಕೆಯಾದಂಥ ಪ್ರತಾಪ್ ಪೈಮಾನ್ ಅವರು ಇದ್ದಾರೆ. ಶಿಗ್ಗಾಂವ್ ಶಾಸಕರು ಆನಂದ್ ಗಡ್ಡದೇವರು ಮಟ್ಟಿದ್ದಾರೆ ಮತ್ತು ಅಬ್ದುಲ್ ದೇಸಾಯಿ ಅವರು ಕೂಡ ವೇದಿಕೆಯಲ್ಲಿ ಇವತ್ತು ನಮ್ಮ ಉಪಸ್ಥಿತಿಯಲ್ಲಿ ಇವತ್ತು ಕೂತಿದ್ದಾರೆ. ಸೊ ಎಲ್ಲ ಚರ್ಚೆ ಮಾಡಿ ವರಿಷ್ಠರೆಲ್ಲ ಕೂತ್ಕೊಂಡು ನಾವು KPCC ಅವರು ಇದರಲ್ಲಿ ಯಾವ ಪ್ರಿಪೇರೆನ್ಸು ನಾವು ಮಾಡಕ್ಕೆ ಹೋಗಿಲ್ಲ, ಅಂದರೆ ನೇಮಕ ಮಾಡೋ ವಿಚಾರದಲ್ಲಿ. ಸೊ ಹೋರಾಟ ಮಾಡಿ ಅವರು ಗೆದ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಉದಯ್ ಭಾನು ಚಿತ್ ಅವರು ನಮ್ಮ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ್ ಆದಮೇಲೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅವರು ಇವತ್ತು ನಮ್ಮ ನೂತನವಾಗಿ ಬಹಳ ದೊಡ್ಡ ಹಂತದಿಂದ ಆಯ್ಕೆಯಾದಂಥ ಯೂತ್ ಕಾಂಗ್ರೆಸ್ ಅಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದಂಥ HS ಮಂಜುನಾಥ್ ಅವ್ರನ್ನ ಪಕ್ಷದ ಯೂತ್ ಕಾಂಗ್ರೆಸ್ ಘಟಕದ ಕರ್ನಾಟಕ ರಾಜ್ಯದ ಯೂತ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಅವ್ರಿಗೆ ತಮ್ಮೆಲ್ಲರ ಪರವಾಗಿ KPCC ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಲಿಕ್ಕೆ